ಈ ವಿಡಿಯೋದಲ್ಲಿ ನಾವು ಎಸಿಂಕ್ರೋನಸ್ ಫಂಕ್ಷನ್ ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಎಸಿಂಕ್ರೋನಸ್ ಫಂಕ್ಷನ್ ಅಂದ್ರೆ ಏನು? ಸೊ ಎಸಿಂಕ್ರೋನಸ್ ಫಂಕ್ಷನ್ ಅಂದ್ರೆ ನಿಮ್ಮ ಫಂಕ್ಷನ್ ಏನಾದ್ರು ರ್ಯಾಂಡಮ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದ್ರೆ, ಅಂದ್ರೆ ಒಂದು ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗ್ತಾ ಇಲ್ಲ ಅಂದ್ರೆ ಆ ಫಂಕ್ಷನ್ಸ್ ನಾವು ಎಸಿಂಕ್ರೋನಸ್ ಫಂಕ್ಷನ್ ಅಂತ ಹೇಳ್ತೀವಿ. ಸಿಂಕ್ರೋನಸ್ ಫಂಕ್ಷನ್ಸ್ ಅಂದ್ರೆ ಆ ಫಂಕ್ಷನ್ಸ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ ವಿತೌಟ್ ಎನಿ ಇಶ್ಯೂಸ್. ಓಕೆ, ಅದು ಒಂದು ಸಿಂಪಲ್ ಡಿಫ್ರೆನ್ಸ್ ಎಸಿಂಕ್ರೋನಸ್ ಮತ್ತೆ ಸಿಂಕ್ರೋನಸ್ ಫಂಕ್ಷನ್ಸ್ಗೆ. ಓಕೆ, ಸೊ ನಾವು ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಎಸಿಂಕ್ ಅಂತ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಎಸಿಂಕ್ ಮತ್ತೆ ಅವೇಟ್ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಸೊ ಆ ರೀತಿ ನಾವು ಎಸಿಂಕ್ರೋನಸ್ ಫಂಕ್ಷನ್ ನಾವು ಹ್ಯಾಂಡಲ್ ಮಾಡಬಹುದು. ಓಕೆ, ಸೊ ಅವಾಗ ಹ್ಯಾಂಡಲ್ ಮಾಡಿದಾಗ ಇಟ್ ವಿಲ್ ಲುಕ್ ಲೈಕ್ ಸಿಂಕ್ರೋನಸ್ ಫಂಕ್ಷನ್. ನಾವು ಸಿಂಕ್ರೋನಸ್ ಫಂಕ್ಷನ್ ಕನ್ವರ್ಟ್ ಮಾಡ್ತಿಲ್ಲ, ಬಟ್ ಅದನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ, ಕಂಟ್ರೋಲ್ ಮಾಡ್ತಾ ಇದೀವಿ. ಕಂಟ್ರೋಲ್ ಆಫ್ ಆರ್ಡರ್ ಆಫ್ ಎಕ್ಸಿಕ್ಯೂಷನ್ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ. ಓಕೆ, ಸೊ ಹೇಗೆ ಅಂತ ನೋಡೋಣ. ಸೊ ನಾನು ಇಲ್ಲಿ ಒಂದು ಪ್ರೋಗ್ರಾಮ್ ಬರ್ದಿದ್ದೀನಿ, ಇಲ್ಲಿ ನೋಡಿ. ಸೊ ಫಂಕ್ಷನ್ ಲಾಗಿನ್ ಅಂತ. ಸೊ ಇದು ಒಂದು ಫಂಕ್ಷನ್. ಓಕೆ, ಇದು ಒಂದು ಫಂಕ್ಷನ್, ಇಲ್ಲಿಂದ ಇಲ್ಲಿವರೆಗೂ ಒಂದು ಫಂಕ್ಷನ್. ಸೊ ಇಲ್ಲಿ ನಾನು ಲಾಜಿಕ್ ಏನ್ ಬರ್ತಿದ್ದೀನಿ ಅಂದ್ರೆ, ಸೊ ಎಲ್ಲಾ ಫಂಕ್ಷನ್ ಕೂಡ ಒಂದು ಪ್ರಾಮಿಸ್ ರಿಟರ್ನ್ ಮಾಡುತ್ತೆ. ಓಕೆ, ಅಂದ್ರೆ ಅದೇನಾದ್ರು ಕರೆಕ್ಟ್ ಆಗಿದ್ರೆ ರಿಸಾಲ್ವ್ ಅಂತ ಪ್ರಾಮಿಸ್ ರಿಟರ್ನ್ ಮಾಡುತ್ತೆ. ಒಂದ್ ವೇಳೆ ಲಾಜಿಕ್ ಏನಾದ್ರು ತಪ್ಪಿತ್ತು ಅಂದ್ರೆ ರಿಜೆಕ್ಟ್ ಆಗುತ್ತೆ. ಓಕೆ, ಅಂದ್ರೆ ಎಕ್ಸಿಕ್ಯೂಷನ್ ಅಲ್ಲಿಗೆ ಸ್ಟಾಪ್ ಆಗಬೇಕು. ಓಕೆ, ಸೊ ಅದೇ ರೀತಿ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದೀನಿ, ಇಫ್ ಕಂಡೀಷನ್. ಸೊ ಇಲ್ಲಿ ಲೆಟ್ ಸಕ್ಸಸ್ ಈಕ್ವಲ್ ಟು ಟ್ರೂ. ಸೊ ಇಫ್ ಕಂಡೀಷನ್ ಏನಾದ್ರು ಸ್ಯಾಟಿಸ್ಫೈ ಆದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು, ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂಡ್ ರಿಸಾಲ್ವ್ ಮಾಡುತ್ತೆ. ರಿಸಾಲ್ವ್ ಮಾಡುತ್ತೆ ಅಂದ್ರೆ ಅಲ್ಲಿ ಪ್ರಾಮಿಸ್ ರಿಟರ್ನ್ ಮಾಡುತ್ತೆ ರಿಸಾಲ್ವ್ ಅನ್ನ. ಓಕೆ, ಇಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗುತ್ತೆ ಅಷ್ಟೇ. ಅದೇ ರೀತಿ ಸರ್ಚ್ ಅಲ್ಲಿ ಕೂಡ, ಸೊ ಈ ಸರ್ಚ್ ಫಂಕ್ಷನ್ ಕೂಡ ಕಂಡೀಷನ್ ಏನಾದ್ರು ಸರಿ ಇದ್ರೆ, ಇಲ್ಲಿ ಟ್ರೂ ಅಂತಾನೆ ಕೊಟ್ಟಿದ್ದೀನಿ, ಹಾಗಾಗಿ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಇಫ್ ಕಂಡೀಷನ್ ಇರೋ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಕಂಡೀಷನ್ ಇರೋ ಬ್ಲಾಕ್ ಎಕ್ಸಿಕ್ಯೂಟ್ ಆಗಿತ್ತು ಅಂದ್ರೆ ಇದು ರಿಸಾಲ್ವ್ ಆಗಿದೆ ಅಂತ ಲೆಕ್ಕ. ಓಕೆ, ಅಂಡ್ ರಿಸಾಲ್ವ್ ಆಗಿದ್ರೆ ಅದು ಪ್ರಾಮಿಸ್ ಯಾವ್ದನ್ನ ರಿಟರ್ನ್ ಮಾಡುತ್ತೆ, ರಿಸಾಲ್ವ್ ನ ರಿಟರ್ನ್ ಮಾಡುತ್ತೆ ಪ್ರಾಮಿಸ್. ಓಕೆ, ಸೊ ಎರಡು ಪ್ರಾಮಿಸ್ ಇದೆ, ಒಂದು ರಿಸಾಲ್ವ್ ಅಥವಾ ರಿಜೆಕ್ಟ್. ಓಕೆ, ಸೊ ಇಲ್ಲ ರಿಸಾಲ್ವ್ ನ ರಿಟರ್ನ್ ಮಾಡುತ್ತೆ, ಇಲ್ಲ ರಿಜೆಕ್ಟ್ ರಿಟರ್ನ್ ಮಾಡುತ್ತೆ. ಸೊ ನಮ್ಮ ಕೋಡ್ ಲಾಜಿಕ್ ಕರೆಕ್ಟ್ ಆಗಿದ್ರೆ ರಿಸಾಲ್ವ್ ನ ರಿಟರ್ನ್ ಮಾಡುತ್ತೆ, ಕೋಡ್ ಲಾಜಿಕ್ ತಪ್ಪಾಗಿದ್ರೆ ರಿಜೆಕ್ಟ್ ನ ರಿಟರ್ನ್ ಮಾಡುತ್ತೆ. ಸೊ ಆ ರೀತಿ ನಾನು ಎಲ್ಲಾ ಕಂಡೀಷನ್ಸ್ ಬರ್ದಿದ್ದೀನಿ. ಸೊ ಆಡ್ ಟು ಕಾರ್ಟ್, ಅದೇ ರೀತಿ ಪೇಮೆಂಟ್, ಅದೇ ರೀತಿ ಲಾಗ್ಔಟ್. ಓಕೆ, ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಂದ್ರೆ ಎಲ್ಲಾ ಕಂಡೀಷನ್ ಟ್ರೂ ಅಂತಾನೆ ಕೊಟ್ಟಿದ್ದೀನಿ, ಅಂದ್ರೆ ಎಲ್ಲಾ ಕಂಡೀಷನ್ ಕರೆಕ್ಟ್ ಆಗಿದೆ ಅಂತಾನೆ ಲೆಕ್ಕ. ಓಕೆ, ಸೊ ಇವಾಗ ನೋಡಿ ನಾನು ಇದನ್ನ ರನ್ ಮಾಡ್ತೀನಿ ಅಂಡ್ ನಾನು ಹೇಗೆ ರನ್ ಮಾಡ್ತೀನಿ ಅಂದ್ರೆ ಎಲ್ಲಾ ಫಂಕ್ಷನ್ಸ್ ನ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲಾ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಲಾಗಿನ್ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ ಅಂಡ್ ಸರ್ಚ್ ನ ಕಾಲ್ ಮಾಡ್ತಾ ಇದ್ದೀನಿ ಅಂಡ್ ಆಡ್ ಟು ಕಾರ್ಟ್ ನ ಕಾಲ್ ಮಾಡ್ತಾ ಇದ್ದೀನಿ, ಪೇಮೆಂಟ್ ನ ಕಾಲ್ ಮಾಡ್ತಾ ಇದ್ದೀನಿ, ಲಾಗ್ಔಟ್ ನ ಕಾಲ್ ಮಾಡ್ತೀನಿ. ಈ ರೀತಿ ಕಾಲ್ ಮಾಡ್ತಾ ಇದ್ದೀನಿ ನೋಡಿ, ಲಾಗಿನ್, ಸರ್ಚ್, ಆಡ್ ಟು ಕಾರ್ಟ್, ಪೇಮೆಂಟ್, ಲಾಗ್ಔಟ್. ಆಯ್ತಾ? ರನ್ ಮಾಡಿದ್ರೆ ಓಕೆ, ನೋಡಿ ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ. ಸೊ ಲಾಗ್ಔಟ್ ಫಸ್ಟ್ ಪ್ರಿಂಟ್ ಆಗ್ತಾ ಇದೆ, ಆಮೇಲೆ ಪೇಮೆಂಟ್, ಆಮೇಲೆ ಆಡ್ ಟು ಕಾರ್ಟ್, ಆಮೇಲೆ ಸರ್ಚ್, ಆಮೇಲೆ ಲಾಗಿನ್. ಅಂದ್ರೆ ರ್ಯಾಂಡಮ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ಬೋದಲ್ಲ, ರ್ಯಾಂಡಮ್ ಆಗಿ. ನಾನು ಬೇಕು ಅಂತಾನೆ ಇಲ್ಲಿ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದೀನಿ, 1 ಸೆಕೆಂಡ್ ಅಂತ. ಓಕೆ, ಸೊ ಆ ರೀತಿ ಇದು ಯಾವ ಫಂಕ್ಷನ್ ಫಾಸ್ಟ್ ಇದೆಯಲ್ಲ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗಿದೆ. ನೋಡಿ, ಫಸ್ಟ್ ಲಾಗ್ಔಟ್ ಎಕ್ಸಿಕ್ಯೂಟ್ ಆಗಿದೆ, ಆಮೇಲೆ ಪೇಮೆಂಟ್ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ರಿವರ್ಸ್ ಆರ್ಡರ್ ಅಲ್ಲಿ. ಆಮೇಲೆ ಆಡ್ ಟು ಕಾರ್ಟ್ ಎಕ್ಸಿಕ್ಯೂಟ್ ಆಗಿದೆ, ಆಮೇಲೆ ಸರ್ಚ್ ಎಕ್ಸಿಕ್ಯೂಟ್ ಆಗಿದೆ, ಆಮೇಲೆ ಫೈನಲ್ ಆಗಿ ಲಾಗಿನ್ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಅದೇ ರೀತಿ ರ್ಯಾಂಡಮ್ ಆಗಿ ಕೂಡ ಫಂಕ್ಷನ್ಸ್ ಎಕ್ಸಿಕ್ಯೂಟ್ ಆಗ್ಬೋದು. ರಿಯಲ್ ಟೈಮ್ ಅಲ್ಲಿ ಕೆಲವೊಂದು ಫಂಕ್ಷನ್ಸ್ ರ್ಯಾಂಡಮ್ ಆಗಿ ಕೂಡ ಎಕ್ಸಿಕ್ಯೂಟ್ ಆಗ್ಬೋದು. ಅದು ಆ ರೀತಿ ಆಗ್ಬಾರ್ದು. ಓಕೆ, ಅದನ್ನ ನಾವು ಕಂಟ್ರೋಲ್ ಮಾಡಬೇಕು. ಅದೇ ಕಂಟ್ರೋಲ್ ಆಫ್ ಆರ್ಡರ್ ಆಫ್ ಎಕ್ಸಿಕ್ಯೂಷನ್ ಅಂದ್ರೆ ಯಾವ ರೀತಿ, ಫಸ್ಟ್ ಲಾಗಿನ್ ಎಕ್ಸಿಕ್ಯೂಟ್ ಆಗಬೇಕು, ಆಮೇಲೆ ಸರ್ಚ್ ಎಕ್ಸಿಕ್ಯೂಟ್ ಆಗಬೇಕು, ಆಮೇಲೆ ಆಡ್ ಟು ಕಾರ್ಟ್, ಆಮೇಲೆ ಪೇಮೆಂಟ್, ಆಮೇಲೆ ಲಾಗ್ಔಟ್, ಆ ರೀತಿ ಆಗ್ಬೇಕು. ಓಕೆ, ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಆರ್ಡರ್ ಆಫ್ ಎಕ್ಸಿಕ್ಯೂಷನ್. ಸೊ ಯಾವ ರೀತಿ ಎಸಿಂಕ್ ಅವೇಟ್ ನ ಯೂಸ್ ಮಾಡಿ ನಾವು ಕಂಟ್ರೋಲ್ ಮಾಡ್ತೀವಿ. ಓಕೆ, ಸೊ ಇನ್ನೊಂದು ಏನಂದ್ರೆ, ಸೊ ನಮ್ಗೆ ಏನಕ್ಕೆ ಈ ರೀತಿ ರ್ಯಾಂಡಮ್ ಔಟ್ಪುಟ್ ಬರ್ತಾ ಇದೆ ಅಂದ್ರೆ, ಏನಕ್ಕೆ ಅಂದ್ರೆ ಈ ಎಲ್ಲಾ ಫಂಕ್ಷನ್ ಪ್ರಾಮಿಸ್ ನ ರಿಟರ್ನ್ ಮಾಡ್ತಾ ಇದೆ. ಸೊ ಯಾವ ಫಂಕ್ಷನ್ ಪ್ರಾಮಿಸ್ ನ ರಿಟರ್ನ್ ಮಾಡ್ತಾ ಇದೆ ಅಲ್ವಾ. ಸೊ ನೋಡಿ, ಈ ಕೇಸಲ್ಲಿ ಎಲ್ಲಾ ಫಂಕ್ಷನ್ ಲಾಗಿನ್, ಸರ್ಚ್, ಆಡ್ ಟು ಕಾರ್ಟ್, ಪೇಮೆಂಟ್, ಲಾಗ್ಔಟ್, ಎಲ್ಲಾ ಫಂಕ್ಷನ್ಸ್ ಪ್ರಾಮಿಸ್ ನ ರಿಟರ್ನ್ ಮಾಡ್ತಿದ್ದಾರೆ. ಯಾವ ಫಂಕ್ಷನ್ ಪ್ರಾಮಿಸ್ ನ ರಿಟರ್ನ್ ಮಾಡ್ತಿದೆಯಲ್ಲ ಅದು ಎಸಿಂಕ್ರೋನಸ್ ಫಂಕ್ಷನ್ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ಕನ್ಫರ್ಮ್ ಆಗಬೇಕು. ಸೊ ಎಸಿಂಕ್ರೋನಸ್ ಫಂಕ್ಷನ್ ಅಂತ. ಎಸಿಂಕ್ರೋನಸ್ ಫಂಕ್ಷನ್ ಅಂದ್ರೆ ಏನು, ಅದು ರ್ಯಾಂಡಮ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಇವಾಗ ನಮ್ಗೆ ಕನ್ಫರ್ಮ್ ಆಗಿದೆ ಇದು ಎಸಿಂಕ್ರೋನಸ್ ಫಂಕ್ಷನ್ ಅಂತ. ಅಂದ್ರೆ ಈ ಫಂಕ್ಷನ್ಸ್ ಎಲ್ಲ ರ್ಯಾಂಡಮ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಕಂಟ್ರೋಲ್
ಆರ್ಡರ್ ಆಫ್ ಎಕ್ಸಿಕ್ಯೂಷನ್ ಇದು ಲೈನ್ ಬೈ ಲೈನ್ ಹೋಗೋದಿಲ್ಲ. ಸೊ ಇದು ರ್ಯಾಂಡಮ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡೋದು? ನೀವು ಕಾಲ್ ಮಾಡ್ಬೇಕಂದ್ರೆ, ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಕಾಲ್ ಮಾಡ್ಬೇಕಂದ್ರೆ ಇದನ್ನ ನೋಡಿ, ಇದನ್ನ ಕಮೆಂಟ್ ಮಾಡ್ತೀನಿ ಅಥವಾ ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದು ಫಂಕ್ಷನ್ ನೇಮ್ ಕೊಟ್ಟಿದ್ದೀನಿ ಎಕ್ಸಿಕ್ಯೂಷನ್ ಅಂತ. ಎಕ್ಸಿಕ್ಯೂಷನ್ ಒಂದು ಫಂಕ್ಷನ್ ನೇಮ್ ಕೊಟ್ಟಿದ್ದೀನಿ. ಓಕೆ, ಅದ್ರೊಳಗಡೆ ನಾನು ಎಲ್ಲ ಫಂಕ್ಷನ್ ನೇಮ್ ಕಾಲ್ ಮಾಡ್ತಾ ಇದ್ದೀನಿ. ಲಾಗಿನ್, ಸರ್ಚ್, ಆಡ್ ಟು ಕಾರ್ಟ್, ಪೇಮೆಂಟ್, ಲಾಗೌಟ್. ಮತ್ತೆ ಇದೆಲ್ಲ ಫಂಕ್ಷನ್ ಎಸಿಂಕ್ರೋನಸ್ ತಾನೆ. ಹಾಗಾಗಿ ನಾನು ಫಂಕ್ಷನ್ ಕಿಂತ ಮುಂಚೆ ಎಸಿಂಕ್ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಅಂದ್ರೆ ನಾನು ಜನರಲೈಸ್ ಮಾಡ್ತಾ ಇದ್ದೀನಿ ಎಲ್ಲ ಫಂಕ್ಷನ್ ಎಸಿಂಕ್ರೋನಸ್ ಅಂತ. ಓಕೆ, ಅದಾದ್ಮೇಲೆ ಪ್ರತಿ ಫಂಕ್ಷನ್ ಮುಂಚೆ ಕೂಡ ಅವೇಟ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ. ಅವೇಟ್ ಅಂದ್ರೆ ಫಸ್ಟ್ ಲಾಗಿನ್ ಎಕ್ಸಿಕ್ಯೂಟ್ ಆದ್ಮೇಲೆ ಆಮೇಲೆ ನಾವು ಸರ್ಚ್ಗೆ ಹೋಗೋದು, ಆಮೇಲೆ ಅವೇಟ್ ಮಾಡುತ್ತೆ, ಆಮೇಲೆ ಆಡ್ ಟು ಕಾರ್ಟ್ ಹೋಗುತ್ತೆ, ಆಮೇಲೆ ವೇಟ್ ಮಾಡುತ್ತೆ, ಆಮೇಲೆ ಪೇಮೆಂಟ್ ಹೋಗುತ್ತೆ, ಆಮೇಲೆ ವೇಟ್ ಮಾಡುತ್ತೆ, ಆಮೇಲೆ ಲಾಗೌಟ್ ಹೋಗುತ್ತೆ. ಸೊ ಆ ರೀತಿ ನಾವು ಫಸ್ಟ್ ಜನರಲೈಸ್ ಮಾಡ್ತೀವಿ ಈ ಫಂಕ್ಷನ್ಸ್ ಎಲ್ಲ ಎಸಿಂಕ್ರೋನಸ್ ಅಂತ. ಅದಾದ್ಮೇಲೆ ಪ್ರತಿ ಫಂಕ್ಷನ್ ಕಿಂತ ಮುಂಚೆ ಅವೇಟ್ ಕೀವರ್ಡ್ ನ ಮೆನ್ಷನ್ ಮಾಡ್ತಿದೀವಿ, ಸೊ ದಟ್ ಅದು ಮುಂಚೆ ಹೋಗೋದಕ್ಕಿಂತ ಮುಂಚೆ ವೇಟ್ ಮಾಡಿ ಮುಂದೆ ಹೋಗುತ್ತೆ. ಓಕೆ, ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ಕೂಡ ಯೂಸ್ ಮಾಡಿದೀನಿ. ಅದೇನಕ್ಕೆ ಅಂದ್ರೆ ಒಂದು ವೇಳೆ ಫಂಕ್ಷನ್ ಏನಾದ್ರು ಫೇಲ್ ಆದ್ರೆ, ಒಂದು ವೇಳೆ ಯಾವ್ದಾದ್ರು ಫಂಕ್ಷನ್ ಏನಾದ್ರು ಫೇಲ್ ಆದ್ರೆ ಅದು ಕ್ಯಾಚ್ ಬ್ಲಾಕ್ ಹ್ಯಾಂಡಲ್ ಮಾಡುತ್ತೆ. ಓಕೆ, ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ ಫೈನಲಿ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಫೇಲ್ ಆಯಿತು ಅಂದ್ರೆ. ಓಕೆ, ಸೊ ಇವಾಗ ನಾನು ಎಲ್ಲ ಫಂಕ್ಷನ್ಸ್ ನನ್ನ ಕಂಡೀಷನ್ ಪಾಸ್ ಆಗೋ ರೀತಿನೇ ಬರ್ದಿದ್ದೀನಿ, ಎಲ್ಲ ಲಾಜಿಕ್ ಪಾಸ್ ಆಗೋ ರೀತಿನೇ ಬರ್ದಿದ್ದೀನಿ. ಓಕೆ, ಇವಾಗ ನಾವು ನೋಡೋಣ. ಸೊ ಕಂಟ್ರೋಲ್ ಆಗ್ತಾ ಇದೆಯಾ ಆರ್ಡರ್ ಆಫ್ ಎಕ್ಸಿಕ್ಯೂಷನ್ ಅಂತ ನೋಡಿ. ರನ್ ಮಾಡ್ತೀನಿ ಇವಾಗ. ಓಕೆ, ಇನ್ನೊಂದ್ಸತಿ ರನ್ ಮಾಡ್ತೀನಿ. ಓಕೆ, ಅದೇನಕ್ಕೆ ರನ್ ಆಗ್ತಾ ಇಲ್ಲ ಅಂದ್ರೆ ನಾವು ಜಸ್ಟ್ ಎಕ್ಸಿಕ್ಯೂಷನ್ ಇಲ್ಲಿಂದ ಇಲ್ಲಿವರೆಗೂ ನಾವು ಕೋಡ್ ಬರ್ದಿದೀವಲ್ಲ, ಇವಾಗ ಇದೇ ಒಂದು ಫಂಕ್ಷನ್ ಆಯ್ತು. ಈ ಫಂಕ್ಷನ್ ಕೂಡ ನಾವು ಕಾಲ್ ಮಾಡಬೇಕು. ಸೊ ಇಲ್ಲಿ ಒಂದಿದೆ ಕೂಡ ಕಮೆಂಟ್ ಮಾಡ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಷನ್ ಫಂಕ್ಷನ್ ನ ಕಾಲ್ ಮಾಡಬೇಕು, ಬಿಕಾಸ್ ಇದೇ ಒಂದು ಸಪರೇಟ್ ಫಂಕ್ಷನ್ ಆಯ್ತು. ಈ ಫಂಕ್ಷನ್ ಒಳಗಡೆ ನಾವು ಎಲ್ಲ ಎಸಿಂಕ್ರೋನಸ್ ಫಂಕ್ಷನ್ ಸ್ಟೋರ್ ಮಾಡಿದೀವಿ ಅಲ್ವಾ. ಆಮೇಲೆ ಎಲ್ಲ ಫಂಕ್ಷನ್ ನಾವು ಎಸಿಂಕ್ರೋನಸ್ ಅಂತ ಇಲ್ಲಿ ಜನರಲೈಸ್ ಮಾಡಿದೀವಿ, ಅದಕ್ಕೆ ನಾವು ಎಸಿಂಕ್ ಕೀವರ್ಡ್ ನ ನಾವು ಮೆನ್ಷನ್ ಮಾಡಿದೀವಿ. ಬಟ್ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಈ ಫಂಕ್ಷನ್ ನ ಕಾಲ್ ಮಾಡಬೇಕು. ಸೊ ಇವಾಗ ಕಾಲ್ ಮಾಡ್ತಿದೀವಿ. ಓಕೆ, ಇವಾಗ ಅಬ್ಸರ್ವ್ ಮಾಡಿ. ಓಕೆ, ದಿಸ್ ಇಸ್ ಲಾಗಿನ್, ದಿಸ್ ಇಸ್ ಸರ್ಚ್, ಆಡ್ ಟು ಕಾರ್ಟ್, ಪೇಮೆಂಟ್, ಲಾಗೌಟ್. ಸೊ ಈ ರೀತಿ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಇವಾಗ ನೋಡಿ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗ್ತಾ ಅಲ್ಲ. ಫಸ್ಟ್ ಲಾಗಿನ್, ಆಮೇಲೆ ಸರ್ಚ್, ಆಮೇಲೆ ಆಡ್ ಟು ಕಾರ್ಟ್, ಆಮೇಲೆ ಪೇಮೆಂಟ್, ಆಮೇಲೆ ಲಾಗೌಟ್. ಸೊ ಇದು ಯಾವ ರೀತಿ ಆರ್ಡರ್ ಆಫ್ ಎಕ್ಸಿಕ್ಯೂಷನ್ ನಾವು ಕಂಟ್ರೋಲ್ ಮಾಡಿದೀವಿ ಅಂತ ನಾವು ನೋಡ್ಬೋದು ಇವಾಗ. ಓಕೆ, ಈಗ ಒಂದ್ ವೇಳೆ ನಾನಾದ್ರೂ ಫಂಕ್ಷನ್ ಆದ್ರೂ ಫೇಲ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಆಡ್ ಟು ಕಾರ್ಟ್ ಇದೆಲ್ಲ, ಇಲ್ಲಿ ಕಂಡೀಷನ್ ಅನ್ನು ಬೇಕು ಅಂತ ಫಾಲ್ಸ್ ಮಾಡ್ತೀನಿ. ಲೆಟ್ ಸಕ್ಸಸ್ ಈಕ್ವಲ್ ಟು ಫಾಲ್ಸ್ ಕೊಟ್ಟಿದ್ದೀನಿ. ಆ ಸಕ್ಸಸ್ ವೇರಿಯಬಲ್ ನ ಇಫ್ ಕಂಡೀಷನ್ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಇಫ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಓಕೆ, ಸ್ಯಾಟಿಸ್ಫೈ ಆಗಲ್ಲ, ಅದು ಎಲ್ಸ್ ಬ್ಲಾಕ್ ಹೋಗುತ್ತೆ. ಎಲ್ಸ್ ಬ್ಲಾಕ್ ಅಲ್ಲಿ ರಿಜೆಕ್ಟ್ ನ ರಿಟರ್ನ್ ಮಾಡುತ್ತೆ. ಸೊ ಪ್ರಾಮಿಸ್ ಇವಾಗ ರಿಜೆಕ್ಟ್ ನ ರಿಟರ್ನ್ ಮಾಡುತ್ತೆ. ಓಕೆ, ರಿಟರ್ನ್ ನ ಅದು ರಿಟರ್ನ್ ಮಾಡಿದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಲಾಗಿನ್ ಎಕ್ಸಿಕ್ಯೂಟ್ ಆಗಿರುತ್ತೆ, ಆಮೇಲೆ ಸರ್ಚ್ ಕೂಡ ಎಕ್ಸಿಕ್ಯೂಟ್ ಆಗಿರುತ್ತೆ. ದಿಸ್ ಇಸ್ ಸರ್ಚ್ ಅಂತ ಪ್ರಿಂಟ್ ಆಗಿರುತ್ತೆ. ಆಡ್ ಟು ಕಾರ್ಟ್ ಬಂದಾಗ ಓಕೆ ಇದು ಪ್ರಿಂಟ್ ಆಗಲ್ಲ, ಬಿಕಾಸ್ ಈ ಕಂಡೀಷನ್ ಫಾಲ್ಸ್ ಆಯ್ತು. ದಿಸ್ ಇಸ್ ಆಡ್ ಟು ಕಾರ್ಟ್ ಪ್ರಿಂಟ್ ಆಗಲ್ಲ. ಇವಾಗ ಅದೇನ್ ಮಾಡುತ್ತೆ, ರಿಜೆಕ್ಟ್ ನ ರಿಟರ್ನ್ ಮಾಡುತ್ತೆ. ರಿಟರ್ನ್ ಮಾಡಿ ಅದು ಡೈರೆಕ್ಟ್ಲಿ ಕ್ಯಾಚ್ ಬ್ಲಾಕ್ ಹೋಗುತ್ತೆ. ಓಕೆ, ಇಟ್ ಈಸ್ ಸ್ಟಾಪ್. ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಲಾಗಿನ್ ಮತ್ತೆ ಸರ್ಚ್ ಎಕ್ಸಿಕ್ಯೂಟ್ ಆಗಿದೆ. ಅದಾದ್ಮೇಲೆ ಮೂರನೇ ಸ್ಟೇಟ್ಮೆಂಟ್ ಇದಾಗುತ್ತೆ ಅಷ್ಟೇ. ಇದಾದ್ಮೇಲೆ ಬೇರೆ ಫಂಕ್ಷನ್ಸ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ಸೊ ರನ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ದಿಸ್ ಇಸ್ ಲಾಗಿನ್ ಅಂಡ್ ದಿಸ್ ಇಸ್ ಸರ್ಚ್. ಮೂರನೇ ಫಂಕ್ಷನ್ ಫೇಲ್ ಆಗಿದೆ, ಇಟ್ ಸ್ಟಾಪ್. ಅಷ್ಟೇ, ಇಲ್ಲಿಗೆ ಮುಗಿಯಿತು. ಓಕೆ, ಇದು ಒಂದ್ ವೇಳೆ ಫಂಕ್ಷನ್ ಏನಾದ್ರು ತಪ್ಪಾಗಿದ್ರೆ ಅದೇನ್ ಮಾಡುತ್ತೆ, ಫಂಕ್ಷನ್ ರಿಟರ್ನ್ ಯಾವ ಪ್ರೊಮಿಸ್ ರಿಟರ್ನ್ ಮಾಡುತ್ತೆ, ರಿಜೆಕ್ಟ್ ನ ರಿಟರ್ನ್ ಮಾಡುತ್ತೆ. ಓಕೆ, ಸೊ ಆ ರೀತಿ ನಾವು ಎಸಿಂಕ್ರೋನಸ್ ಫಂಕ್ಷನ್ ನ ಹ್ಯಾಂಡಲ್ ಮಾಡ್ಬೋದು.
ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.